ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ J&K ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಒಟ್ಟು 278 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಈ ಹುದ್ದೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಡಿಸೆಂಬರ್ 24ರಿಂದ ಪ್ರಾರಂಭವಾಗುತ್ತಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಜನವರಿ 7ನೇ ತಾರೀಕು 2025 ಆಗಿರುತ್ತದೆ. ಇನ್ನು ಡೇಟ್ ಆಫ್ ಎಕ್ಸಾಮಿನೇಷನನ್ನು ವೆಬ್ಸೈಟ್ನಲ್ಲಿ ತಿಳಿಸಲಾಗುತ್ತದೆ. ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಅಪ್ರೆಂಟಿಸ್ನ ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಟ್ರೈನಿಂಗ್ ಪೀರಿಯಡ್ ಬಂದು 1 ಇಯರ್ ಆಗಿರುತ್ತದೆ. J&K ಡಿಸ್ಟ್ರಿಕ್ಟ್ನಲ್ಲಿ ವೇಕೆನ್ಸಿಗಳು ಒಟ್ಟು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಹುದ್ದೆಗಳು ಖಾಲಿ ಇದ್ದು ಶ್ರೀನಗರ್ನಲ್ಲಿ 39 ಹುದ್ದೆ, ಗಂದರ್ಬಲ್ನಲ್ಲಿ 11 ಹುದ್ದೆ, ಬಾರಾಮುಲ್ಲಾದಲ್ಲಿ 8 ಹುದ್ದೆ, ಬಂಡೀಪೋರಾದಲ್ಲಿ 8 ಹುದ್ದೆ ಹೀಗೆ ಹುದ್ದೆಗಳು ಖಾಲಿ ಇದ್ದು ಯಾವ ಸ್ಟೇಟ್ನಲ್ಲಿ ಎಷ್ಟೆಷ್ಟು ಹುದ್ದೆ ಅಂತ ಅನ್ನೋದು ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದಾಗಿರ್ತದೆ. ಹಾಗೆ ಲಡಾಖ್ನಲ್ಲಿ, ಕಾರ್ಗಿಲ್ನಲ್ಲಿ 9 ಹುದ್ದೆ, ಲೇಹದಲ್ಲಿ 10 ಹುದ್ದೆಗಳು ಖಾಲಿರುತ್ತವೆ. ಮತ್ತು ರೆಸ್ಟ್ ಆಫ್ ಇಂಡಿಯಾದಲ್ಲಿ ದೆಹಲಿಯಲ್ಲಿ 15 ಹುದ್ದೆ, ಮುಂಬೈಯಲ್ಲಿ 14 ಹುದ್ದೆ, ಲಕ್ನೋದಲ್ಲಿ 6 ಹುದ್ದೆ, ಬೆಂಗಳೂರಲ್ಲಿ 9 ಹುದ್ದೆ, ಪುಣೆಯಲ್ಲಿ 3 ಹುದ್ದೆ ಮತ್ತು ಮೊಹಾಲಿಯಲ್ಲಿ 5 ಹುದ್ದೆ. ಟೋಟಲ್ ಇಂಡಿಯಾದಲ್ಲಿ ಈ ಹುದ್ದೆಗಳು ಖಾಲಿ ಇರುತ್ತವೆ. ಅರ್ಜಿಗಳನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಹಿಂದುಳಿದ ವರ್ಗಗಳಿಗೆ ಹುದ್ದೆಗಳನ್ನು ಮೀಸಲಾತಿ ಕೂಡ ನೀಡಲಾಗಿರುತ್ತದೆ. ಇನ್ನು ಎಲಿಜಿಬಿಲಿಟಿ ಬಂದು ಗ್ರ್ಯಾಜುಯೇಷನ್ ಆಗಿರುವಂಥ ಯಾವುದೇ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಮುಖಾಂತರ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಮಿನಿಮಮ್ 20 ಇಯರ್ಸಿಂದ ಮ್ಯಾಕ್ಸಿಮಮ್ 28 ವರ್ಷ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಹಾಗೆ ರಿಲ್ಯಾಕ್ಸೇಷನ್ SC ST OBC PWD ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತದೆ. ಮತ್ತು ಟ್ರೈನಿಂಗ್ ಪೀರಿಯಡ್ ಬಂದು ಹೇಳಿದಾಗೆ 1 ಇಯರ್ ಇರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮಾಸಿಕ 10,500 ರೂಪಾಯಿ ವೇತನವಿರುತ್ತದೆ. ಟ್ರೈನಿಂಗ್ ಅವರ್ಸ್ ಬಂದು 10 to 5 ಆಗಿರುತ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಗಂಟ ಟ್ರೈನಿಂಗ್ ಇರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದವರಿಗೆ ಕ್ಯಾಶುಯಲ್ ಲೀವ್ಸ್ ಪರ್ ಇಯರ್ಗೆ 12 ಇರುತ್ತದೆ. ಇನ್ನು ಆಯ್ಕೆಯ ವಿಧಾನವು ಬಂದು ಮೊದಲಿಗೆ ಆನ್ಲೈನ್ ರೈಟಿಂಗ್ ಟೆಸ್ಟ್ ಇರುತ್ತದೆ. ಟೋಟಲ್ 100 ಮಾರ್ಕ್ಸ್ಗೆ ಇದ್ದು 100 ಕ್ವಶನ್ ಇರುತ್ತವೆ ಮತ್ತು 1 ಅವರ್ ಟೈಮ್ ಇರುತ್ತದೆ. ಎಕ್ಸಾಮ್ ಬರೆಯಲು 1 ಅವರ್ ಟೈಮ್ ಇರುತ್ತದೆ. ಜನರಲ್ ಅವೇರ್ನೆಸ್ ಮತ್ತು ರೀಸನಿಂಗ್ ಎಬಿಲಿಟಿ ಬಗ್ಗೆ ಕ್ವಶನ್ಗಳಿರ್ತವೆ. ಹಾಗೆ ಎಕ್ಸಾಮಿನೇಷನ್ಸ್ ಸೆಂಟರ್ಸ್ ಬಂದು ಶ್ರೀನಗರ್ JK, ಜಮ್ಮು ಕಾಶ್ಮೀರ್, ಲೇಹ ಮತ್ತು ಲಡಾಖ್, ಬೆಂಗಳೂರು ಕರ್ನಾಟಕ, ಬಾರಾಮುಲ್ಲಾ ಅಂಡ್ JK, ಕಾರ್ಗಿಲ್ ಮತ್ತು ಲಡಾಖ್, ಲಕ್ನೋ ಮತ್ತು UP, ಪುಣೆ ಮಹಾರಾಷ್ಟ್ರ, ಸಾಂಬಾ JK, ದೆಹಲಿ ಮತ್ತು ಚಂಡೀಗಢ ಮುಂಬೈನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳಿರುತ್ತವೆ. ನೀವೆಲ್ಲಿ ಸ್ಟೇ ಆಗಿರ್ತಾರೋ ಅಲ್ಲಿ ನಿಯರ್ ಬೈ ಇರುವಂಥ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಂತ ನೋಡೋದಾದರೆ ಮೊದಲಿಗೆ ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ಅಪ್ರೆಂಟಿಸ್ಶಿಪ್
india.government.in ಈ ವೆಬ್ಸೈಟ್ಗೆ ಹೋಗಿ ಮೊದಲಿಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತದೆ. ಅದಾದ ನಂತರ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಅಪ್ರೆಂಟಿಸ್ಶಿಪ್ ಆಪರ್ಚುನಿಟಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಮತ್ತು ಅಲ್ಲಿ ಎಸ್ಟಿಮೇಟ್ ಅಂತ ಸರ್ಚ್ ಮಾಡಿ ಅದರಲ್ಲಿ ನೀವು ನಿಮ್ಮ ಇದನ್ನು ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡ್ಬೋದಾಗಿರುತ್ತದೆ. ಹಾಗೆ ಸಬ್ಮಿಟ್ ಮಾಡಬೇಕಾದ್ರೆ ಫೋನ್ ನಂಬರ್, ಇಮೇಲ್ ಐ ಡಿ, ಆಧಾರ್, ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಅಕೌಂಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗುತ್ತದೆ. ಹಾಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾದ್ರೆ ನಿಮ್ಮ ಸಿಗ್ನೇಚರ್ ಕೂಡ ಬರೆದು ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಜೊತೆಗೆ ಅದು ಬ್ಲ್ಯಾಕ್ ಇಂಕ್ನಲ್ಲಿ ನೀವು ಬರೆದ್ಬಿಟ್ಟು ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ ಸಬ್ಮಿಟ್ ಮಾಡಬೇಕಾಗಿದ್ದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಫೋಟೋ ಕೂಡ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಹಾಗೆ ನಿಮ್ಮ ಸಿಗ್ನೇಚರ್ನ ಬೇರೆ ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡೋ ಹಂಗಿರೋದಿಲ್ಲ. ಮೊದಲಿಗೆ ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ ಯೂಸ್ ಮಾಡಿ ನಿಮ್ಮ ಸಿಗ್ನೇಚರ್ನ ಬರೆದು ಕಳಿಸ್ಬೇಕಾಗುತ್ತದೆ. ಹಾಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಬಂದು ನಾಟ್ ರಿಫಂಡಬಲ್ ಆಗಿದ್ದು ಅಪ್ಲಿಕೇಶನ್ ಫೀಸ್ ಬಂದು 700 ರೂಪಾಯಿ ಆಗಿರುತ್ತದೆ. ರಿಸರ್ವಿಂಗ್ ಕ್ಯಾಟಗರಿ ಅಭ್ಯರ್ಥಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿದ್ದು GST ಕೂಡ ಇನ್ಕ್ಲೂಡ್ ಆಗಿರುತ್ತದೆ. ಹಾಗೆ ನಿಮ್ಮ ಅಪ್ಲಿಕೇಶನ್ ಫೀಸನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ರೂಪೇ, ವೀಸಾ, ಮಾಸ್ಟರ್ ಕಾರ್ಡ್ ಇದ್ರ ಮೂಲಕ ಪೇ ಮಾಡ್ಬೋದಾಗಿರುತ್ತದೆ. ಹಾಗೆ ನೀವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾದ್ರೆ ಸ್ಕ್ರೀನನ್ನು ರಿಫ್ರೆಶ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಥರ ಏನಾದರೂ ಆದರೆ 2 ಸಲ ಅಮೌಂಟ್ ಕಟ್ಟಾಗೋ ಅವಕಾಶ ಇರುತ್ತದೆ. ಹಾಗೆ ನೀವು ಅಪ್ಲೋಡ್ ಮಾಡೋ ಫೋಟೋಗಳು JPG ಅಥವಾ JPG ಈ ಫಾರ್ಮ್ಯಾಟ್ನಲ್ಲಿ ಇದ್ದು ಇಲ್ಲಿ ಕಾಣಿಸ್ತಿರೋ ಸೈಜ್ನ ಮುಖಾಂತರ ನೀವು ಸಬ್ಮಿಟ್ ಮಾಡ್ಬೋದಾಗಿರುತ್ತದೆ. ಇನ್ನು ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂತ ನೋಡೋದಾದರೆ ವ್ಯಾಲಿಡ್ ಸಿಸ್ಟಮಿಕ್ ಜನರೇಟೆಡ್ ಪ್ರಿಂಟ್ಔಟ್ ಆನ್ಲೈನ್ ಅಪ್ಲಿಕೇಶನ್ ಮತ್ತು ಡೇಟ್ ಆಫ್ ಬರ್ತ್ಗೆ ನಿಮ್ಮ SSC ಮಾರ್ಕ್ಸ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್, ಐಡೆಂಟಿಫೈಡ್ ಪ್ರೂಫ್ಗೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಮಾರ್ಕ್ಶೀಟ್ ಮತ್ತು ಸರ್ಟಿಫಿಕೇಟ್, ಗ್ರ್ಯಾಜುಯೇಷನ್ ಅಥವಾ ಈಕ್ವಲೆಂಟ್ ಮುಗಿಸಿರುವಂಥ ಅಭ್ಯರ್ಥಿಗಳು ಮತ್ತು ನಿಮ್ಮದು 2 ರೀಸೆಂಟ್ ಫೋಟೋಗಳು ಮತ್ತು ಪ್ರಿಂಟ್ಔಟ್ ಆಫ್ ಆನ್ಲೈನ್ ರಿಸಲ್ಟ್, ನಿಮ್ಮದು ರಿಸಲ್ಟ್ ಬಂದಿರೋವಂಥದ್ದು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಅದರ್ ಕ್ವಾಲಿಫಿಕೇಷನ್ ಏನಾದರೂ ಮಾಡಿದರೆ ಅದನ್ನು ಕೂಡ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು. ಮತ್ತು ಅಸೆಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತದೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗಿದ್ದು. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತಿರೋ ಜಿಮೇಲ್ಗೆ ನೀವು ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. apprenticeship@jnkb ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ.
ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ.